ಆತ್ಮೀಯ ಕೇಳುಗರೆ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೆಟ್ಲ ಇಲ್ಲಿನ ಮಕ್ಕಳು ನಡೆಸಿಕೊಡುವ ಇನಿದನಿ ಕಾರ್ಯಕ್ರಮ ಸಂಪುಟ 3 ಸಂಚಿಕೆ 4ಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀನಿಧಿ. ಮೊದಲನೇದಾಗಿ ಚನ್ನಬಸಪ್ಪ ಹೊಸಮನಿ ಬರೆದ ಅನ್ನದಾತ ಹಾಡು ಕೇಳೋಣ. ಅನ್ನದಾತ ಮಳೆಯ ಗುಡುಗು ಚಳಿಯ ನಡುಗು ಬಿಸಿಲ ಬೇಗೆ ಸಹಿಸುತ್ತಾ ಬೆವರು ಸುರಿಸಿ ಕಷ್ಟ ಸಹಿಸಿ ಒಂದೇ ಸಮನೆ ದುಡಿಯುತ್ತಾ ಇವನೇ ನೋಡು ಅನ್ನದಾತ, ಇವನೇ ನೋಡು ಅನ್ನದಾತ. ಹೊಲದಿ ದುಡಿದೆ ದುಡಿವನು, ನಾಡ ಜನರು ಬದುಕಲೆಂದು ದವಸ ಧಾನ್ಯ ಬೆಳೆವನು. ಗಟ್ಟಿ ದೇಹ ದೊಡ್ಡ ಮನಸ್ಸು ದೇವನಿಂದ ಪಡೆವನು. ಯೋಗಿಯಾಗಿ ತ್ಯಾಗಿಯಾಗಿ ಅನ್ನ ನೀಡುತ್ತಿರುವನು. ಇವನೇ ನೋಡು ಅನ್ನದಾತ, ಇವನೇ ನೋಡು ಅನ್ನದಾತ. ಹೊಲದಿ ದುಡಿದೆ ದುಡಿವನು, ನಾಡ ಜನರು ಬದುಕಲೆಂದು ದವಸ ಧಾನ್ಯ ಬೆಳೆವನು. ಎತ್ತು ಎರಡು ಅವನ ಜೋಡು, ಕೂಡಿ ದುಡಿವ ಗೆಳೆಯರು. ಹಿಗ್ಗು ಕೊಗ್ಗು ಏನೇ ಇರಲಿ ಹೊಂದಿಕೊಂಡು ನಡೆವರು. ಇವನೇ ನೋಡು ಅನ್ನದಾತ, ಇವನೇ ನೋಡು ಅನ್ನದಾತ. ಹೊಲದಿ ದುಡಿದೆ ದುಡಿವನು, ನಾಡ ಜನರು ಬದುಕಲೆಂದು ದವಸ ಧಾನ್ಯ ಬೆಳೆವನು. ಶುಭಾಷಿತ ಮನಸ್ವಿ 2ನೇ ತರಗತಿ ಇವಳಿಂದ. ಎಲ್ಲ ಕಡೆಯೂ ಇರಲು ದೇವರಿಗೆ ಅಸಾಧ್ಯ, ಅದಕ್ಕೆಂದೇ ಅವನು ತಾಯಿಯನ್ನು ಸೃಷ್ಟಿಸಿದ. ಈಗ ಕಥೆಯೊಂದನ್ನು ಕೇಳೋಣ. ಹೇಳುವವಳು ಶ್ರೀನಿಧಿ. ಜಾಣ ಹುಂಜ. ತೋಟದ ಮನೆಯೊಂದರ ಮೇಲೆ ಹುಂಜ ನಿಂತಿತ್ತು. ಹಸಿದ ನರಿಯು ತೋಟದ ಒಳಗೆ ಬಂದಿತು. ಮನೆಯ ಮೇಲೆ ನಿಂತ ಹುಂಜವನ್ನು ನೋಡಿತು. ಅದನ್ನು ಹಿಡಿಯಲು ಒಂದು ಉಪಾಯ ಯೋಚಿಸಿತು. ಹುಂಜ ನೀನು ಬಹಳ ಸುಂದರವಾಗಿರುವೆ ಎಂದು ಹೊಗಳಿತು. ನಾವು ಗೆಳೆಯರಾಗೋಣ, ಕೆಳಗೆ ಬಾ ಎಂದಿತು. ದೂರದಲ್ಲಿ ಬೇಟೆ ನಾಯಿಗಳು ಬರುವುದನ್ನು ಹುಂಜ ಕಂಡಿತು. ನರಿಯ ಮೋಸದ ಉಪಾಯವನ್ನು ಹುಂಜ ಅರಿಯಿತು. ಬೇಟೆ ನಾಯಿಗಳು ಬರುತ್ತಿವೆ, ಎಲ್ಲರೂ ಸೇರಿ ಗೆಳೆಯರಾಗೋಣ ಎಂದಿತು. ಬೇಟೆ ನಾಯಿಗಳನ್ನು ಕಂಡ ನರಿಯು ಹೆದರಿ ಓಡಿತು. ಹುಂಜ ಅಪಾಯದಿಂದ ಪಾರಾಯಿತು. ಮುಂದಿನದಾಗಿ ಹಾಡು ಕೇಳೋಣ. ಹಾಡುವವಳು ಗ್ರೀಷ್ಮ. ಪುಟ್ಟಿ ಕಿಟ್ಟು. ಬಾರೋ ಬಾರೋ ಕಿಟ್ಟು, ಈ ಮನೆಯ ಪುಟ್ಟು, ಹೇಳುವೊಂದು ಗುಟ್ಟು. ತಾಯಿ ಮಾಡಿದ ರೊಟ್ಟಿ ಹಂಚಿನ ಮೇಲೆ ತಟ್ಟಿ, ತಿಂದರೆ ಆಗುವೆ ಗಟ್ಟಿ. ಎದುರು ಮನೆಯ ಪುಟ್ಟಿ, ಕಾಲಿಗೆ ಗೆಜ್ಜೆ ಕಟ್ಟಿ, ಕುಣಿದಲು ಕೈಗಳ ತಟ್ಟಿ. ಈಗ ಸಂಭಾಷಣೆ ಕೇಳೋಣ. ಭಾಗವಹಿಸುವವರು ಗಾನೈ ಮತ್ತು ಮೋಕ್ಷ. ಹಾಯ್ ಮೋಕ್ಷ, ನಿನ್ನೆ ನೀನು ಯಾಕೆ ಶಾಲೆಗೆ ಬಂದಿರಲಿಲ್ಲ? ನಿನ್ನೆ ಮನೆಯವರೆಲ್ಲ ಸೇರಿ ಪ್ರವಾಸಕ್ಕೆ ಹೋಗಿದ್ವಿ. ಹೌದಾ, ಎಲ್ಲಿಗೆ ಹೋಗಿದ್ರಿ? ಕುಮಾಟಕ್ಕೆ ಹೋಗಿದ್ವಿ.
ಏನೇನು ನೋಡಿದ್ರಿ? ಅಲ್ಲಿ ಆಣ, ಮಿರ್ಜಾಣ ಕೋಟೆ, ಗೋಕರ್ಣ ಎಲ್ಲ ನೋಡಿದ್ವಿ. ಸಂಜೆ ಬೀಚ್ನಲ್ಲಿ ಆಟ ಆಡಿದ್ವಿ. ತುಂಬ ಖುಷಿಯಾಯಿತು. ನೀವೆಲ್ಲೂ ಹೋಗಿಲ್ವಾ? ನಿನ್ನೆ ಹೋಗಲಿಲ್ಲ. ಅಪ್ಪ ಮುಂದಿನ ವಾರ ಮೈಸೂರಿಗೆ ಹೋಗೋಣ ಅಂದಿದ್ದಾರೆ. ಹೌದಾ? ಪ್ರವಾಸ ಯಾವಾಗಲೂ ತುಂಬ ಖುಷಿ ಕೊಡುತ್ತದೆ. ಬಾಯ್. ಸಿ ಯು. ಒಗಟು ಕೇಳೋಣ. ಕೇಳುವವರು ಪೃಥ್ವಿಕ್ ಎನ್. ರೆಕ್ಕೆ ಇಲ್ಲದ ಹಕ್ಕಿ ಸಾವಿರಾರು ಮೈಲು ಓಡುತ್ತದೆ. ಪತ್ರ. ಸರಿ. ಹೋಗುತ್ತಾ ಇತ್ತು, ಹೂ ಚೆಲ್ಲುತ್ತಾ ಇತ್ತು. ನುಗ್ಗುವ ಕಲ್ಲು. ಸರಿ. ದಿನಾಲು ನೀರಿನಲ್ಲಿ ಮುಳುಗಿದರೂ ಹತ್ತಿರ ಬಂದರೆ ವಾಸನೆ. ಮೀನು. ಸರಿ. ಚಳಿಯಾದಾಗ ಕಲ್ಲು, ಬಿಸಿಯಾದಾಗ ನೀರು. ಮಂಜುಗಡ್ಡೆ. ಸರಿ. ಬಲದಲ್ಲಿ ನಿಂತು ನಾ ಬಲಡ್ಯನಾದೆ, ಎಡದಲ್ಲಿ ನಿಂತು ಬೆಲೆ ಇಲ್ಲದೆ ಬರೀ ಶೂದ್ಯನಾದೆ. ಈ ನೆಲದಲ್ಲಿ ಹುಟ್ಟಿ ಜಗತ್ ಪ್ರಸಿದ್ಧನಾದೆ. ನಾನು ಯಾರು? ಸೊನ್ನೆ. ಸರಿ. ಮನೆ, ನೆರಮನೆ, ಸುರಾರು ಕಟ್ಟಿದ ಮನೆ, ತಾನೊಂದು ಪರಾರಿಗೆ ದಾನ ಮಾಡುವ ಮನೆ. ಜೇನುಗೂಡು. ಸರಿ. ಬಿಳಿಯ ಹುಡುಗಿಗೆ ಸಿಲ್ಕ್ ಸಾರಿ. ಈರುಳ್ಳಿ. ಸರಿ. ರಾಜನ ಹೊಟ್ಟೆಯಲ್ಲಿ ಕಳ್ಳಿನ ರಾಶಿ. ಹಣ್ಣು. ಸರಿ. ಈಗ ಇಂಗ್ಲಿಷ್ ಹಾಡನ್ನು ಕೇಳೋಣ. ನಮ್ಮ ಶಾಲಾ ಮಕ್ಕಳ ಇನಿದನಿ ಕಾರ್ಯಕ್ರಮ ಕೇಳಿಸಿಕೊಂಡ್ರಲ್ಲ, ಹೇಗೆನಿಸಿತು? ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು.